ನಮ್ಮ ಅರಕೆರೆ ಭಾಗದಲ್ಲಿ ಒಂದು ಒಳ್ಳೆಯ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ. ಪತ್ರೋಡೆ ಕೆಫೆ ಅನ್ನೋ ಒಂದು ಹೆಸರಲ್ಲಿ ನಾನು ಕೂಡ ತಿಂಡಿ ತಿಂದೆ, ತುಂಬ ಚೆನ್ನಾಗಿದೆ. ನಾನು ಅವ್ರಿಗೆ ಹೇಳಿದ್ದೇನೆ, ಶುಭ ಹಾರೈಸಿದ್ದಾರೆ. ಕ್ವಾಲಿಟಿ ಕಾಪಾಡಿಕೊಂಡ್ರೆ ಖಂಡಿತ ಜನ ಸ್ವೀಕಾರ ಮಾಡ್ತಾರೆ ಅಂತ ಅವ್ರಿಗೆ ನಾನು ಶುಭ ಹಾರೈಸಿ. ಈ ದಿನ ನಮ್ಮ ಏರಿಯಾದಲ್ಲಿ ಶಾಂತಿನಿಕೇತನ್ ಲೇಔಟಲ್ಲಿ ಪತ್ರೋಡೆ ಕೆಫೆ ಓಪನ್ ಆಗಿದೆ. ತುಂಬ ಸಂತೋಷ, ಯಾಕಂದರೆ ನಾವು ನಮ್ಮ ಮೇಲೆ ಎಲ್ಲ ಇವತ್ತು ಟಿಫನ್ ಟೇಸ್ಟ್ ನೋಡಿದ್ರಿ, ತುಂಬ ಚೆನ್ನಾಗಿ ಮಾಡಿದ್ರು. ಅದೇ ಥರ ಮೇಂಟೈನ್ ಮಾಡಿದ್ರೆ ಇಲ್ಲಿ ನಿಜವಾಗ್ಲೂ ಒಳ್ಳೆ ಕೆಫೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಅವ್ರಿಗೆ ಒಳ್ಳೆಯದಾಗಲಿ, ಇದೇ ಥರ ಬ್ರಾಂಚ್ಗಳು ತುಂಬ ಕಡೆ ಓಪನ್ ಆಗಲಿ ಅಂತ ನಾನು ಆಶಿಸ್ತೀನಿ. ಶುಭ ಆರಂಭ ಮಾಡಿದ್ದಾರೆ. ನಾವು ಇವಾಗಲೇ ನಾವು ನಮ್ಮ ಶಾಸಕರು ಇರ್ಬೋದು, ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಇವತ್ತು ಭಾಳ ಚೆನ್ನಾಗಿ ಸವಿದ್ವಿ. ಭಾಳ ಚೆನ್ನಾಗಿ ಟೇಸ್ಟ್ ಆಗಿತ್ತು ಪ್ರತಿಯೊಂದು ಅಷ್ಟೇ ಪದಾರ್ಥಗಳು. ಮುಂದಿನ ದಿನಗಳಲ್ಲಿ ಇವರು ಇದನ್ನೇ ಮೇಂಟೈನ್ ಮಾಡಿದ್ರು ಸಾಕು, ಇನ್ನೂ ಚೆನ್ನಾಗಿ ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಇವರು ಬ್ರಾಂಚ್ಗಳು ಇನ್ನೂ ಈ ಥರ 7-8 ಬೆಂಗಳೂರಲ್ಲಿ ಬೆಳೀಲಿ. ಯಾಕಂದರೆ ಈ ಟೇಸ್ಟ್ ಕೊಟ್ಟರೆ ಅಂದರೆ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಖಂಡಿತ ಭಾಳ ಟೇಸ್ಟಾಗಿತ್ತು. ನಾನು ಹೇಳೋದೇನೆಂದರೆ, ಇವಾಗ ಯಾವುದಾದ್ರು ವೀಕ್ಸ್ಗೆ ಒಂದು ದಿವಸ ಬಂದು ಇಲ್ಲಿ ನೋಡಿ, ಟೇಸ್ಟ್ ನೋಡಿ, ಆವಾಗ ಗೊತ್ತಾಗುತ್ತೆ. 3 ಮಂದಿ ಎಲ್ಲ ಸೇರಿ ಮಾಡಿದ್ದಾರೆ ಬೆಂಗಳೂರಲ್ಲಿ. ಭಾಳ ಅದ್ಭುತವಾದ, ಇವತ್ತು ನಾವು ಟೇಸ್ಟ್ ಕೂಡ ಮಾಡಿದ್ವಿ. ಭಾಳ ಅದ್ಭುತವಾದ ರುಚಿ ಇದೆ. ಇದೇ ರುಚಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಅವ್ರಿಗೆ ಹಾರೈಸ್ತೀನಿ. ಇದು ಭಾಳ ಯಶಸ್ಸನ್ನು ಕಾಣಲಿ ಇದ್ರ ಬ್ರಾಂಚ್ಗಳು. ಅಲ್ಲಿ ಕೇಶವ ಭಟ್ ಅವರು ಉಳಿಮಾವ್ ಹತ್ರ ಓಪನ್ ಮಾಡಿರೋ ಪತ್ರೋಡೆ ಕೆಫೆ ಅಲ್ಲಿ ಬಂದಿದ್ದೀವಿ. ಇವಾಗ ಎಲ್ಲ ಡಿಶಸ್ಸು ತುಂಬ ಚೆನ್ನಾಗಿದೆ, ಕ್ಲೀನಿನೆಸ್ ಚೆನ್ನಾಗಿದೆ. ಈಗ ತಾನೇ ಓಪನ್ ಮಾಡಿದ್ದಾರೆ ಅವರು. ಇಟ್ಸ್ ವೆರಿ ನೈಸ್. ಮತ್ತು ನಾವು ಸುಧಾ ಕೋಆಪರೇಟಿವ್ ಬ್ಯಾಂಕ್ ಅಂತ ಇಲ್ಲಿ ಉಳಿಮಾವ್ ಹತ್ರ ಇರೋ ಬ್ರಾಂಚಿಂದ ಬಂದಿದ್ದೀನಿ, ಮ್ಯಾನೇಜರ್ ನಾನು. ಇಲ್ಲಿ ಫಸ್ಟು ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ ಅನಿಸ್ತದೆ. ಫ್ರೀಕ್ವೆಂಟಾಗಿ ನಾನು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಇಲ್ಲಿ ಉಳಿಮಾವ್ ಗೇಟ್ ಹತ್ರ ನಾವು ಸುಧಾ ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡೋದು. ನಾವು ವಿಸಿಟ್ ಮಾಡಿದ್ವಿ. ಹೆಗ್ಡೆ ಅವರು ಈ ಥರ ಹೋಟ್ಲ್ ಓಪನ್ ಆಗಿದೆ ಅಂತ ಬನ್ನಿ ಅಂತ ಹೇಳಿದರು. ಬಂದರೆ ವಡೆ ಆಗಲಿ, ಸಾಫ್ಟ್ನೆಸ್ ಆಗಲಿ, ಈ ಫೀಲಿಂಗು, ಈ ಥರ ಏನೋ ಒಂದು ಮನೆ ಎಲ್ಲೋ ಕೆಲಸದ ಒತ್ತಡ ಮೇಲೆ ಇಲ್ಲಿ ಬಂದು ಒಂಥರ ವಡೆನೋ ಏನೋ ತಿಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಆ ಥರ ಫೀಲಿಂಗ್ ಇದೆ ಈ ಹೋಟ್ಲು. ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ನಾವು ಭಾವಿಸ್ತೀವಿ ಮೇಡಮ್. The taste is really good. It's hygienic, it's spacious. It has a lot of openness to the area. It's so much better than the other South Indian hotels I see. Yeah, thank you. ರೆಡಿನಾ ಸರ್? ಟೇಸ್ಟ್ ತುಂಬಾ ಚೆನ್ನಾಗಿದೆ, ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ. ಅಂದರೆ ಈ ಥರ ಲೊಕೇಶನಲ್ಲಿ ಒಂದು ವೆಜಿಟೇರಿಯನ್ ಹೋಟೆಲ್, ಅದು ಕೋಸ್ಟಲ್ ಸೈಡ್ ಇರುವಂಥ ಪತ್ರೊಡೆ ಅನ್ನೋ ಒಂದು ಟೈಟ್ಲೇ ಅಷ್ಟು ಅಪೀಲಿಂಗ್ ಆಗಿದೆ. ಅಂದರೆ ನಾವು ಹೆಸರು ಕೇಳಿದ್ರೆ ನಾವು ವಾಪಸ್ ಬಂದು ಇಲ್ಲಿ ಕೋಸ್ಟಲ್ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ವೆರಿ ಅಪ್ ಮಾರ್ಕೆಟ್ ಫೀಲ್ ಇದೆ. ತುಂಬ ಇಂಟೀರಿಯರ್ ಡಿಸೈನಿಂಗ್ನ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಶೋರ್ ಇನ್ನೂ ಸಾಕಷ್ಟು ಬ್ರಾಂಚಸ್ ಬರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಟೇಸ್ಟ್ ತುಂಬ ಚೆನ್ನಾಗಿದೆ, ಎಲ್ಲ ಟೇಸ್ಟಿಯಾಗಿದೆ, ಇಷ್ಟ ಆಯಿತು. Mohan Kumar is a musician, drum player, okay, and my close friend, okay. He has come from all the way from Trivandrum, okay, and his relatives and friends are there in JP Nagar. And for me, he is having a musician for the hand pan music. ಹ್ಯಾಂಡ್ ಪ್ಯಾನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಅದನ್ನು ಮ್ಯೂಸಿಕ್ ಇವತ್ತು ಲೈವ್ ಇದೆ ಅವರು. ದ ಫುಡ್ ಇಸ್ ಫ್ಯಾಂಟಾಸ್ಟಿಕ್, ಅಮೇಜಿಂಗ್. ಕೆಫೆ ಈಗ ಪತ್ರೋಡೆ ಕೆಫೆಯಲ್ಲಿ ಎಲ್ಲರಿಗೂ ಕೂಡ ಅತ್ಯಂತ ಉತ್ತಮ ಗುಣಮಟ್ಟದ ತಿಂಡಿ ತಿನಿಸು ಕೊಡಬೇಕು ಅಂತ ನಮ್ಮ ಇಚ್ಛೆ. ಪತ್ರೋಡೆ ಕಜ್ಜಾಯ ಏನಿದೆಯಲ್ಲ, ಒಂದು ತುಂಬ ಮುಖ್ಯವಾದ ಪದಾರ್ಥ ಅದು. ಆ ಪತ್ರೊಡೆ ಎಲ್ಲೂ ಸಿಗೋದಿಲ್ಲ. ಪತ್ರೊಡೆ ಕೆಫೆಯಲ್ಲಿ ಮಾತ್ರ ಪತ್ರೊಡೆ ಹೇಳ್ತಕ್ಕಂಥ ವಡೆ ಸಿಗುತ್ತೆ. ಅದು ಆರೋಗ್ಯಕ್ಕೆ ತುಂಬ ತುಂಬ ಅನುಕೂಲ ಆಗತಕ್ಕಂಥ ಪದಾರ್ಥ ಅದು. ಅದನ್ನು ನೀವು ಟೇಸ್ಟ್ ಮಾಡಬೇಕಂದ್ರೆ ಬೆಂಗಳೂರಿನಲ್ಲಿ ಎಲ್ಲೂ ಸಿಗೋದಿಲ್ಲ ನಿಮಗೆ. ಬೆಂಗಳೂರಿನಲ್ಲಿ ಪತ್ರೊಡೆ ಕೆಫೆ ಅರಕೆರೆ ಬೆಂಗಳೂರು ಮಾತ್ರ, ಬೇರೆ ಎಲ್ಲೂ ಸಿಗೋದಿಲ್ಲ. 80 ಫೀಟ್ ರೋಡ್ ಅರಕೆರೆ, 80 ಫೀಟ್ ರೋಡ್, ಸಾಯಿಬಾಬಾ ಮಂದಿರ್ ರೋಡ್, ಅರಕೆರೆಯಲ್ಲಿ ಮಾತ್ರ ಸಿಗುತ್ತೆ. ಈ ಗುಣಮಟ್ಟದ ಫುಡ್ಡು ಇನ್ನೂ ಒಂದು 3-4 ಬ್ರಾಂಚ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದನ್ನು ಜನ ನೋಡಿ ಮೆಚ್ಚುತ್ತಾರೆ ಹೇಳ್ತಕ್ಕಂಥ ವಿಶ್ವಾಸ ನಮ್ಗೆ 100ಕ್ಕೆ 100 ಇದೆ. ಟೇಸ್ಟ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಟ್ರೈ ಮಾಡಲೇಬೇಕು. ನೀವು ನಿಮ್ಮ ಫ್ರೆಂಡ್ಸು ಎಲ್ಲರೂ ಬಂದು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ. ಪತ್ರೊಡೆ ಅವರು ಭಾಳ
ಅದ್ದೂರಿಯಿಂದ ಈ ಹೋಟೆಲನ್ನು ಪ್ರಾರಂಭ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತಿಂಡಿನೂ ಭಾಳ ಟೇಸ್ಟ್ ಇದೆ. ಸಾಕಷ್ಟು ಜನ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಬರುವಾಗ ಜನರಿಗೂ ಕೇಳಿದೆ, ಭಾಳ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಅವ್ರಿಗೆ ಮುಂಚೆಯಿಂದನೂ ಇದು ಭಾಳಷ್ಟು ಅನುಭವ ಇದೆ. ಜನರಿಗೆ ಒಳ್ಳೆಯ ಸೇವೆ ಕೊಡಲಿ. ಅನ್ನದಾತರು ಅವರು, ಆ್ಯಕ್ಚುಲಿ ಪತ್ರೊಡೆ ಇಬ್ಬರು ಬ್ರದರ್ಸು ಅನ್ನದಾತರು. ದೇವರು ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯ ಸಂಪತ್ತು, ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಈ ಹೋಟೆಲನ್ನೇ ಒಂದೇ ಅಲ್ಲ ಇನ್ನೂ 10 ಹೋಟೆಲ್ ಓಪನ್ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ